ಸರ್ ಏನು ಮಾಡ್ತೀರಿ, ನಿಮ್ದು ಎಷ್ಟು ಬಿಸ್ನೆಸ್ ಆಗ್ತದೆ ಸರ್, ಡೈಲಿ ಒಂದು 10,000 ರೂಪಾಯಿಗೆಲ್ಲ ಆಗುತ್ತೆ ರೀ, ನೀವು ಉಳ್ಕಿದ ದುಡ್ಡು ಏನು ಮಾಡ್ತೀರಿ, ಇಂಥಲ್ಲಿ ನಮ್ಮ ಹತ್ರ ನಾವು ಶೇರ್ ಮಾರ್ಕೆಟ್ ಮಾಡ್ತೀವಿ, ನಿಮಗೆ ದುಡ್ಡು ನಾವು ಲಾಭ ಕೊಡ್ತೀವಿ ಅಂತ ಹೇಳಿ ನಮಗೆ ಫಸ್ಟಿಗೆ 1 ಲಕ್ಷ ಹಾಕಂತಂದರು. ಇಲ್ಲ ಸರ್ ನಮ್ಮ ಹತ್ರ ಇಲ್ಲ ಅಂತಂದ್ರೆ, ಇಲ್ಲ ಒಂದು 5 ಲಕ್ಷ ಹಾಕಿ ನಿಮ್ಗೆ ಒಳ್ಳೆ ಇಂಟ್ರೆಸ್ಟ್ ಕೊಡ್ತೀನಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಪ್ರತಿ ತಿಂಗಳ ನಿಮಗೆ 50,000 ಕೊಡ್ತೀವಿ 5 ಲಕ್ಷ ಹಾಕಿದ್ರೆ ಅಂಥೇಳಿ ನಮಗೆ ಮೋಸ ಮಾಡಿದ್ದಾನೆ. ಮಾಡಿ ಒಂದು 5 ತಿಂಗಳಾಯಿತು. 5 ತಿಂಗಳಾದ್ಮೇಲೆ ರಿಟರ್ನ್ ಅಮೌಂಟ್ ಕೊಡು ಅಂತ ಕೇಳಿದ್ವಿ. ಆಯಿತು ಅಮೌಂಟ್ ಕೊಡು ಅಂತ ಕೇಳಿದ್ರು, ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಮಾಡಿರಿ, ನಿಮಗೆ ಮತ್ತೆ ಹೊಳ್ಳಿ ಜಾಸ್ತಿ ಕೊಡ್ತೀನಿ ನಾನು ಅಂತ ಹೇಳಿ ಅವ್ನು ಹೇಳಿದನು. ಸರ್ ಅದು ಆದಮೇಲೆ ಮತ್ತು ನನಗೊಂಚೂರು ಆಸೆ ಬಂದಮೇಲೆ ಹೊಲ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾನು ದೇವರಪ್ಪರಿಗೆ ತಾಲೂಕು ತಿಳುಗುಳು ಅಂತ ನನ್ನ ಊರು, ಆ ಊರಿಂದ ಹೊಲ ರಿಜಿಸ್ಟ್ರೇಷನ್ ಮಾಡಿದೆ, ಸಿಂದಗಿಗೆ ಮಾಡಿ ಒಂದು 40 ಲಕ್ಷ ತಂದು ಹಾಕಿದೆ. ಅದೇ ರೀತಿ ನಾನೇನು ಮಾಡಿದೆ, ನಮ್ಮ ಬ್ರದರ್ಗೆ ಅವನದು ಒಂಚೂರು ಸಾಲ ಇತ್ತು, ಅಣ್ಣ ನೀನು ಸ್ವಲ್ಪ ಹಾಕ್ತೇನೋ ಅಣ್ಣ, ದುಡ್ಡು ಬರ್ತೈತಿ ಇಲ್ಲಿ ಅಂತ ಹೇಳಿದೆ. ಅವನು ಒಂದು 5 ಎಕರೆ 6 ಎಕರೆ ರಿಜಿಸ್ಟ್ರೇಷನ್ ಮಾಡಿ ಅವನು ಒಂದು 20 ಲಕ್ಷ ಹಾಕಿ ಅವನಿಗೆ 1 ತಿಂಗಳು 2 ತಿಂಗಳು ಇಂಟ್ರೆಸ್ಟ್ ಕೊಟ್ಟಂಗೆ ಮಾಡ್ದೆ. 3ನೇ ತಿಂಗಳು ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ ಅಂಥೇಳಿ ಹೋಗಿಬಿಟ್ಟನ್ರಿ ಅವ್ನು. ನಿಮಗೆ ಈ ಸ್ಕೀಮ್ ಕೊಡ್ತೀನಿ, ಗಿಫ್ಟ್ ಕೊಡ್ತೀನಿ, ನಿಮಗೆ ಒಂದು ದೊಡ್ಡ ಮನೆ ಕಟ್ಸಿಕೊಡ್ತೀನಿ, ನಾನು ಸೈಟ್ ಅದಾವ ಅಂತ ಹೇಳಿದ್ರು ಜೇಲ್ ಹತ್ರ. ಯಾವುದು ಒಂದು ಕರೆಕ್ಟಾಗಿ ನಮಗೆ ಮಾಹಿತಿ ಕೊಡಲಿಲ್ಲ ಅವನು. ಆ ಥರ ನಾವು ಮೋಸ ಹೋಗಿದ್ವಿ.